ತ್ಯಾಗ ಈ ಪದ ಕೇಳಿದಾಗಲೆಲ್ಲ ನೆನಪಿಗೆ ಬರೋದು ಭೂಪಟದ ಇತಿಹಾಸದಲ್ಲಿ ತ್ಯಾಗಕ್ಕೆ ಉದಾಹರಣೆ ಕೊಡಬಹುದಾದ ಬೀಳಗಿಯ ನೆಲ. ಬೀಳಗಿ ಆದಿಕಾಲದಿಂದಲೂ ಕಲೆ, ವಾಸ್ತುಶಿಲ್ಪ, ಇತಿಹಾಸ, ರಾಜಕೀಯಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಾ ನಾಡಿಗೆ ಮಾದರಿಯಾದ ಬದುಕನ್ನು ಸಾಗಿಸುತ್ತಾ ಬಂದಿದೆ. ಇಲ್ಲಿನ ಫಲವತ್ತಾದ ಭೂಮಿಯಿಂದ ಬದುಕಲು ಬೇಕಾದ ಧಾನ್ಯಗಳನ್ನು ಬೆಳೆದು ನಾಡಿಗೆ ಹಂಚುತ್ತಾ ಬಂದಿದೆ. ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎಂದಾಗಲೇ ಕಾದಿತ್ತು ನೋಡಿ ಕಂಟಕ. ಕೃಷ್ಣಾ ಮೇಲ್ದಂಡೆ ಯೋಜನೆ ಎಂಬ ಮಹಾಯಜ್ಞ ಇದು ಸಾಮಾನ್ಯ ಯಜ್ಞ ಅಲ್ಲ. ಆಸ್ತಿ ಪಾಸ್ತಿ ಅಷ್ಟೇ ಅಲ್ಲದೆ ನಾಡಿನ ಏಳಿಗೆಗಾಗಿ ಭಾವನೆಗಳನ್ನೂ ಸಹ ಆಹುತಿ ಪಡೆದ ಯಜ್ಞ. ಮುಳುಗಡೆ ಅದೆಷ್ಟೋ ವರ್ಷಗಳಿಂದ ಅಮೃತ ಉಣಿಸಿದ ಕೃಷ್ಣೆ ನಮ್ಮ ಜನರನ್ನ ಅನಾಥರನ್ನಾಗಿಸಿಬಿಟ್ಟಳು. ಹಿರೇಹೊಳೆಯ ರೌದ್ರ ನರ್ತನಕ್ಕೆ ಬೀಳಗಿ ತಾಲೂಕಿನ 56 ಗ್ರಾಮಗಳು ನೀರು ಪಾಲಾಗಿವೆ. 46,659 ಎಕರೆ ಭೂಮಿ ಕೃಷ್ಣೆಗೆ ಅರ್ಪಣೆಯಾಗಿದೆ. ಅಷ್ಟೇ ಅಲ್ಲದೆ 16,488 ಕಟ್ಟಡಗಳು, 505 ದೇವಸ್ಥಾನಗಳು, ಸಾವಿರಾರು ಜಾನುವಾರುಗಳು, ಅನೇಕ ಮಠಗಳು, ಹಾಗೆ ಅನೇಕ ಜನರ ಭಾವನೆಗಳು ಸಹ ಕೃಷ್ಣೆಯ ಮಡಿಲು ಸೇರಿವೆ. ಉದ್ದೇಶ ಸ್ಪಷ್ಟ. ನಾಡಿನ ಏಳಿಗೆಗಾಗಿ ಮಹಾತ್ಯಾಗ ಮಾಡಿರುವ ಈ ಪುಣ್ಯ ಭೂಮಿಯನ್ನು ತ್ಯಾಗದ ಪ್ರತೀಕವೆಂದೇ ಕರೆಯಬಹುದು. ಇದು ಬೀಳಗಿ ತಾಲೂಕಿನ ಪಾಲಿಗೆ ಭೌಗೋಳಿಕ ಪ್ರಳಯವೇ ಸರಿ. ಈ ಮುಳುಗಡೆಯ ಪ್ರಭಾವಕ್ಕೆ ತತ್ತರಿಸಿದ ನೆಲ ಮತ್ತೆ ಪುನರ್ ನಿರ್ಮಾಣವಾಗುವುದೇ ಎಂಬ ಪ್ರಶ್ನೆಗೆ ಉತ್ತರ ಸಿಗದೆ ಹುಡುಕಾಡುತ್ತಿರುವಾಗ ಬೀಳಗಿ ಕೆಲವೇ ವರ್ಷದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅಗ್ರಗಣ್ಯ ಸ್ಥಾನ ಪಡೆದಿದೆ. ಇದುವರೆಗೆ 200ಕ್ಕೂ ಅಧಿಕ ಬ್ಯಾಂಕುಗಳು ಬೀಳಗಿ ತಾಲೂಕಿನಲ್ಲಿ ನಿರ್ಮಾಣಗೊಂಡಿವೆ. ಅನೇಕ ಕಾರ್ಖಾನೆಗಳು, ಅನೇಕ ಸಂಘ ಸಂಸ್ಥೆಗಳು. ಹೇಳೋದೇ ಮರ್ತಿದ್ದೆ, ಈ ಹಿಂದುಳಿದ ಭಾಗದ ನಾಡಿನಲ್ಲಿ SR ಪಾಟೀಲ್ ಮತ್ತು MN ಪಾಟೀಲ್ ಅವರ ಸತತ ಪ್ರಯತ್ನದಿಂದ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಮೆಡಿಕಲ್ ಕಾಲೇಜ್ ನಿರ್ಮಾಣ ಮಾಡಿರುವುದು ಇದೊಂದು ಹೆಮ್ಮೆಯ ಸಂಗತಿಯೇ ಸರಿ. ಮತ್ತೊಂದು ವಿಷಯ, ನಮ್ಮ ನೆಲದ ಹೆಮ್ಮೆಯ ಕವಿಗಳಾದ ಡಾಕ್ಟರ್ ಶ್ರೀರಾಮ್ ಇಟ್ಟನ್ ಅವರವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುವುದು, ಆಶುಕವಿ ಸಿದ್ದಪ್ಪ ಬಿದಿರೆ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವುದು, ಇದೆಲ್ಲ ನಮಗೆ ಗೊತ್ತಿರುವ ಹೆಮ್ಮೆಯ ಕಾಲರ್ ಟೈಟ್ ಮಾಡುವಂತಹ ಸಂಗತಿಯಾಗಿದೆ.